ಕೃಷಿ ಡಿಡಿ ಕಚೇರಿ ಸ್ಥಳಾಂತರ ರದ್ದಿಗಾಗಿ ಲಿಂಗಸ್ಕೂರು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಡೆಸ್ತಾ ಇರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ 14ನೇ ದಿನಕ್ಕೆ ಕಾಲಿಟ್ಟಿದೆ. ಇವರ ಬೇಡಿಕೆ ಆಲಿಸದೆ ಮೊಂಡುವಾದದ ನೀತಿಗೆ ಜೂತು ಬಿದ್ದ ಜಿಲ್ಲಾಡಳಿತ ಕ್ರಮವನ್ನ ಖಂಡಿಸಿ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹವಾಗಿ ಟರ್ನ್ ಆಗಿದೆ. ರೈತರ ಹಿತಾಸಕ್ತಿಗೆ ಧಕ್ಕೆಯಾದಾಗ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನಾಲಿಸಿ ಶಮನ ಮಾಡಬೇಕಾದದ್ದು ಕರ್ತವ್ಯ. ಆದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಎಂಬ ದ್ವಿಮುಖ ನೀತಿಯ ಅಧಿಕಾರಿಗಳಿಂದ ಈ ಜಟಾಪಟಿಗೆ ಮುಕ್ತಿ ಎಂದು ಅಂತ ದಿನಗಳನ್ನ ಎಣಿಸ್ತಾ ಇದ್ದಾರೆ. ಏನಿದು ಸುದ್ದಿ ಅಂತೀರಾ? ಮುಂದಿನದನ್ನ ನೋಡಿ. ಲಿಂಗಸ್ಕೂರಿನಲ್ಲಿರುವ ಕೃಷಿ ಉಪ ನಿರ್ದೇಶಕರ ಕಚೇರಿ ಇತ್ತು. ಅದನ್ನ ಸಿಂಧನೂರು ತಾಲೂಕಿಗೆ ವರ್ಗಾಯಿಸಿದ್ರು. ಸರ್ಕಾರದ ಆದೇಶವನ್ನ ಖಂಡಿಸಿ ಲಿಂಗಸ್ಕೂರು ಕೃಷಿ ಉಪ ನಿರ್ದೇಶಕರ ಕಚೇರಿಯ ಮುಂದೆ ನಡೆಸಿದ ಅಭಿವೃದ್ಧಿ ಹೋರಾಟ ಸಮಿತಿಯ ಧರಣಿ ಇಂದು ಶನಿವಾರಕ್ಕೆ 14ನೇ ದಿನಕ್ಕೆ ಕಾಲಿಟ್ಟಿದೆ. ಎಷ್ಟಾದರೂ ಮೊಂಡುವಾದದ ಜೋತು ಬಿದ್ದ ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿ ಮಧ್ಯ ಪ್ರವೇಶಿಸಿ ಸುಖಾಂತ್ಯ ಕಾಣಿಸುವಲ್ಲಿ ಮುತುವರ್ಜಿಯನ್ನ ವಹಿಸ್ತಾ ಇಲ್ಲ ಅಂತ ಬೇಸತ್ತ ಧರಣಿ ನಿರತರು ಅನಿರ್ದಿಷ್ಟ ಧರಣಿಯನ್ನ ಸತ್ಯಾಗ್ರಹವನ್ನಾಗಿ ಮಾರ್ಪಾಡು ಮಾಡಿ ಶನಿವಾರದಿಂದ ನಿರಶನ ಕೈಗೊಂಡಿದ್ದಾರೆ. ಈ ಕುರಿತು ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶಿವಪುತ್ರಪ್ಪ ನಂದಿಹಾಳ್ ಪ್ರಜಾಪವರ್ ಟಿವಿ ವಾಹಿನಿಗೆ ಬೇಸರದಿಂದ ಸ್ಪಷ್ಟಪಡಿಸಿದರು. ಈಗಾಗಲೇ ಶಕ್ತಿ ಕೇಂದ್ರ ಬೆಂಗಳೂರಿಗೆ ನಮ್ಮ ತಂಡ ತೆರಳಿ ಕೃಷಿ ಸಚಿವ ಚೆಲುವರಾಯಸ್ವಾಮಿಗೆ ಮನವಿ ಪತ್ರ ಅರ್ಪಿಸಿದ್ದೇವೆ. ಸ್ಥಳಾಂತರಕ್ಕೆ ಹುನ್ನಾರ ನಡೆಸಿ ತಪ್ಪು ವರದಿಗಳನ್ನು ಸಲ್ಲಿಸಿದ ಅಧಿಕಾರಿ ಮತ್ತು ಅದಕ್ಕೆ ಕಾರಣೀಭೂತರಾದವರನ್ನ ಹಾಗೂ ಇಲ್ಲಿನ ಸ್ಥಿತಿಗತಿಗಳ ಎಲ್ಲವನ್ನ ಮನವರಿಕೆ ಮಾಡಿದ್ದೇವೆ. ನಮ್ಮ ರೈತರ ಜೀವಗಳು ಹೋದ್ರೂ ಪರವಾಗಿಲ್ಲ, ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಸತ್ಯಾಗ್ರಹವನ್ನ ನಡೆಸುತ್ತೇವೆ. ಯಾವುದೇ ಕಾರಣಕ್ಕೂ ಡಿಡಿ ಕಚೇರಿಯನ್ನ ಸಿಂಧನೂರಿಗೆ ವರ್ಗಾವಣೆಗೊಳ್ಳಲು ಬಿಡುವುದಿಲ್ಲ. ಇದು ನಮ್ಮ ಅಭಿವೃದ್ಧಿ ಹೋರಾಟ ಸಮಿತಿಯ ಶಪಥ. ಇಟ್ಟ ಹೆಜ್ಜೆ ಹಿಂದೆ ಸರಿಸಲು ಸಾಧ್ಯವಿಲ್ಲ. ಈ ನಿರಶನದಿಂದ ಆಗುವ ಮುಂದಿನ ಎಲ್ಲ ಅನಾಹುತಗಳಿಗೆ ಸರ್ಕಾರವನ್ನೇ ನೇರ ಹೊಣೆಗಾರರನ್ನಾಗಿ ಮಾಡ್ತೀವಿ ಅಂತ ಶಿವಪುತ್ರಪ್ಪ ನಂದಿಹಾಳ್ ಪ್ರಜಾಪವರ್ ಟಿವಿಯ ಮೂಲಕ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದುರ್ಗಾ ಪ್ರಸಾದ್ ರೆಡ್ಡಿ, ಬಸವರಾಜ ಗೌಡೂರು, ದಲಿತ ಸೇನೆ ತಾಲೂಕು ಅಧ್ಯಕ್ಷ ಬಸವರಾಜ ಗೋಸ್ಲೆ, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಅಮರೇಶ್ ಪವಾರ್, ರೈತ ಮುಖಂಡರಾದ ಆನಂದ್ ಕುಂಬಾರ್, ಹನುಮಂತ ನಿಲೋಗಿ, ಸುರೇಶ್ ಕೇಸರಟ್ಟಿ, ಹನುಮಂತಪ್ಪ ಬಸಣ್ಣ ಕೋಟ, ಸಿದ್ದು ಸಂಗಟಿ, ದುರ್ಗಪ್ಪ ಗೌಡೂರು, ಅಮರೇಶ್ ಪೂಳ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪವರ್ ಟಿವಿ, ಲಿಂಗಸ್ಕೂರು. ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆದ ಕಾರಣ ನಾವು ಈ ವೇದಿಕೆಯ ಮುಖಾಂತರ ಬರೀ ರೈತರಲ್ಲ, ಇನ್ನುಳಿದ ಎಲ್ಲ ಸಮುದಾಯ ಅಂದರೆ ನಮ್ಮ ವೈದ್ಯಕೀಯ ಕ್ಷೇತ್ರದಿಂದಲೂ ಎಲ್ಲ ರೀತಿಯಿಂದ ಅವರಿಗೆ ಬ್ಯಾಕ್ಗ್ರೌಂಡ್ ಇದೆ, ಸಪೋರ್ಟ್ ಮಾಡ್ತಾ ಇದ್ದೇವೆ. ಇದು ಘೋರವಾದ ತಾಲೂಕಿಗೆ ಅನ್ಯಾಯ ಆಗೈತಿ. ಇದನ್ನು ನಾವೆಲ್ಲರೂ ಒಕ್ಕಟ್ಟಾಗಿ ವಿರೋಧಿಸಿ ಈ ಸ್ಥಳಾಂತರವಾಗಿ ಮಾಡಿದಂಥದ್ದನ್ನು ವಾಪಸ್ ಪಡಿಬೇಕಾಗಿದೆ. ಆದ್ದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೂ ಈ ಸ್ಥಳೀಯ ಶಾಸಕರಾದಂಥ ಮಾನಪ್ಪ ಡಿ ವಜ್ಜಲ್ರವರು ಇದಕ್ಕೆ ಸಮ್ಮತಿ ಕೊಡಬೇಕು ಮತ್ತು ಹೋರಾಟ ಮಾಡಬೇಕು. ಅವರು ಇಲ್ಲಿವರೆಗೆ ನನಗೆ ತಿಳಿದು ಬಂದಿದೆ, ಅವರು ಇಲ್ಲಿಗೆ ಬಂದಿಲ್ಲ ಅಂತ ಗೊತ್ತಾಗಿದೆ. ಯಾಕೆ ಬಂದಿಲ್ಲ ಅಂತ ಗೊತ್ತಾಗಿಲ್ಲ. ಈಗ ಅವರ ಆದಿಯ ಕರ್ತವ್ಯ ಐತೆ ಮಾಡೋದು, ಮಾಡಿ ಅದನ್ನು ಮತ್ತೆ ಹೊಳ್ಳಿ ಇಲ್ಲಿಗೆ ತರುವಂಥ ಕೆಲಸ ಅವ್ರು ಮಾಡಬೇಕು. ಅದಕ್ಕೆಲ್ಲ ಅವ್ರಿಗೂ ನಾವು ಸಪೋರ್ಟ್ ಆಗಿರ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಹೋರಾಟಕ್ಕೆ ತನು ಮನತನದಿಂದ ಯಾವುದಾದ್ರೂ ತೊಂದರೆ ಇದ್ದರೆ ಸಹಕಾರ ಮಾಡಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ ಅಂತೇಳಿ ನನ್ನ ಎರಡು ಮಾತುಗಳನ್ನು